ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ. ಸೊ ಕ್ವಶನ್ ಅನ್ನ ನೀಟಾಗಿ ನೋಡ್ಕೊಳ್ಳಿ. ಇನ್ ಎ ಫ್ಯಾಕ್ಟ್ರಿ ಟ್ಯೂರಿಂಗ್ ಔಟ್ ರೇಸರ್ ಬ್ಲೇಡ್ಸ್ ದೇರ್ ಈಸ್ ಎ ಸ್ಮಾಲ್ ಪ್ರೊಬಬಿಲಿಟಿ ಆಫ್ 1/500 ಅಂತಂದ್ರೆ ಇದು ಪ್ರೊಬಬಿಲಿಟಿ ಕೊಟ್ಟಿದ್ದಾರೆ ಫಾರ್ ಎನಿ ಬ್ಲೇಡ್ ಟು ಬಿ ಡಿಫೆಕ್ಟಿವ್ ಅಂತಂದ್ರೆ ಒಂದು ರೇಸರ್ ಬ್ಲೇಡ್ಸ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಶೇವಿಂಗ್ ಮಾಡೋದಕ್ಕೆ ರೇಸರ್ ಬ್ಲೇಡ್ ಯೂಸ್ ಮಾಡ್ತೀವಲ್ಲ, ಸೊ ಆ ಬ್ಲೇಡ್ಗಳು. ಸೊ ಅವ್ರು ಏನ್ ಹೇಳ್ತಾ ಇರೋದು ಅಂತಂದ್ರೆ ಸ್ಮಾಲ್ ಪ್ರೊಬಬಿಲಿಟಿ ಇದೆ 1/500 ಅಂತಂದ್ರೆ 500 ಏನಾದ್ರೂ ಕೂಡ ಬ್ಲೇಡ್ ಗಳನ್ನ ರೆಡಿ ಮಾಡಿದ್ರೆ ಅದರಲ್ಲಿ ಒಂದು ಡಿಫೆಕ್ಟಿವ್ ಆಗುವಂತ ಸಾಧ್ಯತೆ ಐತೆ ಅಂತ ಹೇಳ್ತಾ ಇದ್ದಾರೆ. ದ ಬ್ಲೇಡ್ಸ್ ಆರ್ ಸಪ್ಲೈಡ್ ಇನ್ ದ ಪ್ಯಾಕೆಟ್ಸ್ ಆಫ್ 10 ಅಂತಂದ್ರೆ ಎಷ್ಟು ಪ್ಯಾಕ್ ಇರ್ತವೆ, ಒಂದು ಪ್ಯಾಕ್ ಅಲ್ಲಿ ಎಷ್ಟು ಬ್ಲೇಡ್ ಗಳಿರ್ತವೆ, 10 ಬ್ಲೇಡ್ ಗಳಿರ್ತವೆ. ಯೂಸ್ ದ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಟು ಕ್ಯಾಲ್ಕುಲೇಟ್ ದ ಅಪ್ರಾಕ್ಸಿಮೇಟ್ ನಂಬರ್ ಆಫ್ ದಿ ಪ್ಯಾಕೆಟ್ಸ್ ಕಂಟೈನಿಂಗ್ ನೋ ಡಿಫೆಕ್ಟ್. ಅಂದ್ರೆ 10 ಬ್ಲೇಡ್ ಇಂದ ಒಂದು ಪ್ಯಾಕೆಟ್ ಅನ್ನ ಮಾಡ್ತಾರಲ್ಲ ಅಂತದ್ರಲ್ಲಿ ಏನಂತ ಕಂಡುಹಿಡಿಬೇಕು ನಾನು, ಅಪ್ರಾಕ್ಸಿಮೇಟ್ ನಂಬರ್ ಆಫ್ ಪ್ಯಾಕೆಟ್ಸ್ ಕಂಟೈನಿಂಗ್ ಪ್ಯಾಕೆಟ್ಸ್ ಗಳನ್ನ ನಾನು ಕಂಡುಹಿಡಿಬೇಕು. ಕಂಟೈನಿಂಗ್ ನೋ ಡಿಫೆಕ್ಟ್. ನೋ ಡಿಫೆಕ್ಟ್ ಅಂತಂದ್ರೆ ಒಂದು ಕೂಡ ಡಿಫೆಕ್ಟಿವ್ ಇರುವಂತಹ ಬ್ಲೇಡು ಅದರಲ್ಲಿ ಬಂದಿಲ್ಲ. ನೆಕ್ಸ್ಟ್ ಒನ್ ಡಿಫೆಕ್ಟಿವ್ ಅಂತಂದ್ರೆ ಒಂದು ಡಿಫೆಕ್ಟಿವ್ ಇರುವಂತ ಬ್ಲೇಡು ಆ ಒಂದು ಪ್ಯಾಕೆಟ್ ಅಲ್ಲಿ ಇದೆ ಅಂತ. ನೆಕ್ಸ್ಟ್ 2 ಡಿಫೆಕ್ಟಿವ್ ಬ್ಲೇಡು ಆ ಒಂದು ಪ್ಯಾಕೆಟ್ ಅಲ್ಲಿ ಇದೆ ಅಂತ ನಾನು ಕಂಡುಹಿಡಿಬೇಕಾಗತ್ತೆ. ಇನ್ ದ ಕನ್ಸೈನ್ಮೆಂಟ್ ಆಫ್ 10,000 ಪ್ಯಾಕೆಟ್, 10,000 ಪ್ಯಾಕೆಟ್ಗಳಲ್ಲಿ ಎಷ್ಟು ಪ್ಯಾಕೆಟ್ಗಳಿದಾವೆ ಇನ್ ವಿಚ್ ನೋ ಡಿಫೆಕ್ಟಿವ್, 1 ಡಿಫೆಕ್ಟಿವ್ ಮತ್ತೆ 2 ಡಿಫೆಕ್ಟಿವ್ ಬ್ಲೇಡ್ಸ್ ಗಳಿದಾವೆ ಅಂತ ನಾವು ಕಂಡುಹಿಡಬೇಕು. ಸೊ ಸಾಲ್ವ್ ಮಾಡ್ತಾ ಹೋದಾಗ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊಲ್ಯೂಷನ್ ಫಸ್ಟ್ ಕ್ಲಾಸ್ ಅನ್ನ ಕೇಳ್ಕೊಳ್ಳಿ, ಆಮೇಲೆ ನೋಟ್ಸ್ ಅನ್ನ ಬರ್ಕೊಂತ್ರಿ, ಸರಿನಾ? ಸ್ಕ್ರೀನ್ ಶಾಟ್ ತಕ್ಕೋಬಹುದು. ಫಸ್ಟ್ ಅವ್ರು ಏನ್ ಹೇಳ್ತಾ ಇರೋದು, ಇನ್ ಎ ಫ್ಯಾಕ್ಟ್ರಿ ಟ್ಯೂರಿಂಗ್ ಔಟ್ ಆಫ್ ದ ರೇಸರ್ ಬ್ಲೇಡ್ಸ್ ದೇರ್ ಈಸ್ ಎ ಸ್ಮಾಲ್ ಪ್ರೊಬಬಿಲಿಟಿ ಆಫ್ 1/500 ಫಾರ್ ದ ಬ್ಲೇಡ್ ಟು ಬಿ ಡಿಫೆಕ್ಟಿವ್. ಸೊ ಪ್ರೊಬಬಿಲಿಟಿ ಆಫ್ ಡಿಫೆಕ್ಟಿವ್ ಬ್ಲೇಡ್ಸ್ ಎಷ್ಟಿದೆ, 1/500 ಅಂದ್ರೆ 500 ಬ್ಲೇಡ್ ರೆಡಿ ಆದ್ರೆ ಅದರಲ್ಲಿ ಒಂದು ಡಿಫೆಕ್ಟಿವ್ ಬ್ಲೇಡ್ ಇರುತ್ತೆ ಅಂತ. ಸೊ ಇದೇನು ಪ್ರೊಬಬಿಲಿಟಿ ಆಫ್ ಡಿಫೆಕ್ಟಿವ್ ಬ್ಲೇಡ್ಸ್, ಸರಿನಾ? ನಮಗೊಂದು ಫಾರ್ಮುಲಾ ಗೊತ್ತಿದೆ, ಏನು, ಮ್ಯೂ ಈಸ್ ಈಕ್ವಲ್ ಟು NP ಅಂತ. ಮ್ಯೂ ಈಸ್ ಈಕ್ವಲ್ ಟು NP. ಸೊ ಇವಾಗ ಮ್ಯೂ ವ್ಯಾಲ್ಯೂ ಏನಾಗುತ್ತೆ, ಎನ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ. ಎನ್ ವ್ಯಾಲ್ಯೂ ಎಷ್ಟು, 10. ಒಂದು ಪ್ಯಾಕ್ ಅಲ್ಲಿ 10 ಬ್ಲೇಡ್ಗಳು ಇರ್ತವೆ. ಸೊ ಎನ್ ವ್ಯಾಲ್ಯೂ ಎಷ್ಟಿರುತ್ತೆ, 10 ಇಂಟು ಪ್ರೊಬಬಿಲಿಟಿ ಎಷ್ಟು ಬಂದಿದೆ, 1/500. ಸೊ 0 ಕ್ಯಾನ್ಸಲ್ ಆದ್ರೆ 1/50. ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡಿ. 1/50 ಅಂತಂದ್ರೆ ವ್ಯಾಲ್ಯೂ ಎಷ್ಟು ಬಂತು, 0.02. 0.02. ಈ ಮ್ಯೂ ವ್ಯಾಲ್ಯೂ ಅನ್ನ ನಾವು ಎಂ ಅಂತ ಕೂಡ ಕರಿತಾ ಹೋಗ್ತೀವಿ, ಸರಿನಾ? ಎಂ ಇಸ್ ಈಕ್ವಲ್ ಟು ಮ್ಯೂ ಇಸ್ ಈಕ್ವಲ್ ಟು 0.02. ಸೊ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಪ್ರಕಾರ ಫಾರ್ಮುಲಾ ಏನ್ ಬರುತ್ತೆ, P of x ವಿಲ್ ಬಿ ಈಕ್ವಲ್ ಟು m⁻x ಇಂಟು e⁻−m ಹೋಲ್ ಡಿವೈಡೆಡ್ ಬೈ x ಫ್ಯಾಕ್ಟೋರಿಯಲ್, ಸರಿನಾ? ಸೊ ಏನು ಫಾರ್ಮುಲಾ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಪ್ರಕಾರ P of x is equal to m⁻x ಇಂಟು e⁻−m ಹೋಲ್ ಡಿವೈಡೆಡ್ ಬೈ x ಫ್ಯಾಕ್ಟೋರಿಯಲ್. ಈಗ ಅವ್ರು ಏನಂತ ಕೇಳ್ತಾ ಇರೋದು ಅಂತಂದ್ರೆ 1000 ಏನಾದ್ರೂ ಕೂಡ ಪ್ಯಾಕೆಟ್ಸ್ ಗಳಿದ್ರೆ ಅದರಲ್ಲಿ ಎಷ್ಟು ಡಿಫೆಕ್ಟಿವ್ ಇದಾವೆ ಅಂತ ಹೇಳ್ಬೇಕು ಅಂತ. ಸೊ ದೇ ಆರ್ ನಾಟ್ ಆಸ್ಕಿಂಗ್ ಅಬೌಟ್ ದ ಪ್ರೊಬಬಿಲಿಟಿ, ದೇ ಆರ್ ಆಸ್ಕಿಂಗ್ ಅಬೌಟ್ ದ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಅಂತಂದ್ರೆ ಎಷ್ಟು ಪ್ಯಾಕೆಟ್ಗಳು. ಸೊ ಅದಕ್ಕೋಸ್ಕರ ನಾವು ಫ್ರೀಕ್ವೆನ್ಸಿಯನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಸೊ ಫ್ರೀಕ್ವೆನ್ಸಿ ಅಂತ ಬಂದಾಗ f of x ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. f of x ವಿಲ್ ಬಿ n ಇಂಟು P of x. f of x ವಿಲ್ ಬಿ n ಇಂಟು P of x. ಸೊ ಇವಾಗ n ವ್ಯಾಲ್ಯೂ ಏನು, f of x ವಿಲ್ ಬಿ ಈಕ್ವಲ್ ಟು n ಅಂತ ಅಂದ್ರೆ 10,000 ಪ್ಯಾಕೆಟ್ಗಳಿರೋದು, ಸರಿನಾ? ನನ್ನ ಹತ್ರ 10,000 ಪ್ಯಾಕೆಟ್ಗಳಿರೋದು. ಸ್ಮಾಲ್ n ಅಂತ ಅಂದ್ರೇನು, ಒಂದು ಪ್ಯಾಕೆಟ್ ಅಲ್ಲಿ 10 ಬ್ಲೇಡ್ಸ್ ಇರ್ತವೆ. ಕ್ಯಾಪಿಟಲ್ ಲೆಟರ್ n ಅಂತ ಅಂದ್ರೇನು, 10,000 ಪ್ಯಾಕೆಟ್ಗಳೇ ಇರ್ತವೆ. 10,000 ಪ್ಯಾಕೆಟ್ ಇಂಟು P of x. ಈಗ P of x ವ್ಯಾಲ್ಯೂ ನನಗೆ ಗೊತ್ತಿದೆ, ಬೇಕಾದ್ರೆ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ m ವ್ಯಾಲ್ಯೂ ಗೊತ್ತಲ್ವಾ, m ವ್ಯಾಲ್ಯೂ ಏನು, 0.02 ಹೋಲ್ ಪವರ್ x ಇಂಟು e⁻−0.02 ಹೋಲ್ ಡಿವೈಡೆಡ್ ಬೈ x ವ್ಯಾಲ್ಯೂ ಏನು ಗೊತ್ತಿಲ್ಲ ನಮಗೆ. ಸೊ x ವ್ಯಾಲ್ಯೂ ಡಿಫರ್ ಆಗ್ತಾ ಹೋಗುತ್ತೆ ವ್ಯಾಲ್ಯೂಗಳು. ಸೊ P of x, f of x ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 10,000 ಇಂಟು P of x ವ್ಯಾಲ್ಯೂ ಏನು, ಇಲ್ಲಿ ಬರ್ಕೊಂಡಿದೀವಿ ನೋಡಿ, P of x ವ್ಯಾಲ್ಯೂ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. 0.02 ಹೋಲ್ ಪವರ್ x ಇಂಟು e⁻−0.02 ಹೋಲ್ ಡಿವೈಡೆಡ್ ಬೈ ಏನು, x ಫ್ಯಾಕ್ಟೋರಿಯಲ್. ಈಗ ಅವ್ರು ಕೇಳ್ತಿರುವಂತ ಕ್ವಶನ್ ಪ್ರಕಾರ ನೋಡ್ತಾ ಹೋಗೋಣ. ನೋ ಡಿಫೆಕ್ಟಿವ್ ಅಂತಂದ್ರೆ f of 0ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂತಂದ್ರೆ ಒಂದೇ ಒಂದು ಕೂಡ ಡಿಫೆಕ್ಟಿವ್ ಇರುವಂತ ಬ್ಲೇಡ್ಗಳು ಬರ್ದಲೇ ಇರುವಂತಹ ಪ್ಯಾಕೆಟ್ಗಳು ಎಷ್ಟಿದಾವೆ ಅಂತ, ಸರಿನಾ? ಸೊ 10,000 ಇಂಟು 0.02 ಹೋಲ್ ಪವರ್ x ಜಾಗಕ್ಕೆ 0ನ ರಿಪ್ಲೇಸ್ ಮಾಡಿ ಅಷ್ಟೇ, ಇಂಟು e⁻−0.02 ಹೋಲ್ ಡಿವೈಡೆಡ್ ಬೈ
ಎಕ್ಸ್ ಫ್ಯಾಕ್ಟೋರಿಯಲ್, ಸೊ ಎಕ್ಸ್ ಜಾಗಕ್ಕೆ ಏನನ್ನ ರಿಪ್ಲೇಸ್ ಮಾಡಬೇಕು, ಝೀರೋನ. ಸೊ ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಕ್ಯಾಲ್ಕುಲೇಟರ್ ಅಲ್ಲಿ ನಾನು ಹೇಳ್ಕೊಡ್ತೀನಿ, ಸರಿನಾ. ಸೊ ಫಸ್ಟ್ ಕಂಡೀಷನ್ಸ್ ಬರ್ಕೊಳ್ಳೋಣ. ಎರಡನೇದು ಏನು ಹೇಳ್ತಾ ಇರೋದು, ಒನ್ ಡಿಫೆಕ್ಟಿವ್. ಸೊ ಒನ್ ಡಿಫೆಕ್ಟಿವ್ ಅಂತಂದ್ರೆ ಎಫ್ ಆಫ್ ಒನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಸೇಮ್ ಎಕ್ಸ್ ಜಾಗಕ್ಕೆ ಒನ್ ಅನ್ನ ರೀಪ್ಲೇಸ್ ಮಾಡ್ತಾ ಬನ್ನಿ. 0.02 ಹೋಲ್ ಪವರ್ 1 ಇಂಟು ಇ ಪವರ್ ಮೈನಸ್ 0.02 ಹೋಲ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ, ಟೂ ಡಿಫೆಕ್ಟಿವ್ ಬ್ಲೇಡ್ಸ್ ಅಂತಂದ್ರೆ ಎಕ್ಸ್ ಜಾಗಕ್ಕೆ 2 ಅನ್ನ ರಿಪ್ಲೇಸ್ ಮಾಡಿ. ಸೊ ಎಫ್ ಆಫ್ 2 ವಿಲ್ ಬಿ ಈಕ್ವಲ್ ಟು 10,000 ಇಂಟು 0.02 ಹೋಲ್ ಪವರ್ 2 ಇಂಟು ಇ ಪವರ್ ಮೈನಸ್ 0.02 ಹೋಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. ಸೊ ಇವಾಗ ಇದಷ್ಟು ಕೂಡ ನಾವು ಕ್ಯಾಲ್ಕುಲೇಟರ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ 10,000 ಇಂಟು 0.02 ಹೋಲ್ ಪವರ್ 0 ಇಂಟು ಇ ಪವರ್ ಮೈನಸ್ 0.02 ಹೋಲ್ ಡಿವೈಡೆಡ್ ಬೈ 0 ಫ್ಯಾಕ್ಟೋರಿಯಲ್ ಅನ್ನ ಕಂಡುಹಿಡಿಯೋಣ. ಫಸ್ಟ್ ಬ್ರಾಕೆಟ್ ಒಳಗಡೆ ಇರೋದನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಆಮೇಲೆ 10,000ಗೆ ಮಲ್ಟಿಪ್ಲೈ ಮಾಡೋದ್ರಾಯ್ತು, ಸರಿನಾ. ಸೊ ಯಾವ ರೀತಿ ಮಲ್ಟಿಪ್ಲೈ ಮಾಡೋದು, 0.02 ಹೋಲ್ ಪವರ್ 0 ಇದೆ, ಸರಿನಾ. 0.02 ಹೋಲ್ ಪವರ್ 0 ಆಯ್ತು ಇಂಟು ಇ ಪವರ್ ಮೈನಸ್ 0.02 ಬರೆಸ್ಬೇಕು. ಯಾವ ರೀತಿ, ಸಿಂಪಲ್ ನೋಡಿ, ಇಲ್ಲಿ ಬರ್ದಿದ್ದೀನಿ. ಈ ಬೇಕು ಅಂತಂದ್ರೆ ಶಿಫ್ಟ್ ಪ್ಲಸ್ ಲ್ಯಾನ್ ಅನ್ನ ಒತ್ರಿ. ಅಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಹೊಡಿಬೇಕು. 0.02 ಹೋಲ್ ಪವರ್ 0 ಆದ್ಮೇಲೆ ಇಂಟು ಶಿಫ್ಟ್ ಅನ್ನ ಒತ್ತಿ ಆಮೇಲೆ ಲ್ಯಾನ್ ಅನ್ನ ಒತ್ತಿ. ಈ ಬಂತಲ್ವಾ. ನೆಕ್ಸ್ಟ್ ಓಪನ್ ಬ್ರಾಕೆಟ್, ಇಲ್ಲಿ ಮೈನಸ್ ತರ ಸಿಂಬಲ್ ಇದೆಯಲ್ಲ ಅದನ್ನ ಪ್ರೆಸ್ ಮಾಡಿ. ಏನ್ ಇರೋದು ವ್ಯಾಲ್ಯೂ 0.02. ಸೊ 0.02 ನೆಕ್ಸ್ಟ್ ಕ್ಲೋಸ್ ದ ಬ್ರಾಕೆಟ್, ಡಿವಿಷನ್ ಸಿಂಬಲ್ ಅನ್ನು ಹಾಕಿ ಕೆಳಗಡೆ ಏನಿದೆ 0 ಫ್ಯಾಕ್ಟೋರಿಯಲ್. ಸೊ 0 ಫ್ಯಾಕ್ಟೋರಿಯಲ್ ಯಾವ ರೀತಿ ಬರುತ್ತೆ, ಶಿಫ್ಟ್ ಪ್ಲಸ್ ಎಕ್ಸ್ ಇನ್ವರ್ಸ್. ಸೊ ಶಿಫ್ಟ್ ಅನ್ನು ಒತ್ತಿ ನೆಕ್ಸ್ಟ್ ಎಕ್ಸ್ ಇನ್ವರ್ಸ್ ಅನ್ನು ಒತ್ತಿ, 0 ಫ್ಯಾಕ್ಟೋರಿಯಲ್ ಬಂತು. ಈಸ್ ಈಕ್ವಲ್ ಟು ಹೊಡೆದ್ರೆ ನಮಗೆ ವ್ಯಾಲ್ಯೂ ಬರುತ್ತೆ ಇಂಟು 10,000. ಫಸ್ಟು ಒಳಗಡೆದೆಲ್ಲ ಮಲ್ಟಿಪ್ಲೈ ಮಾಡ್ಕೊಂಡಾದ್ಮೇಲೆ ಹೊರಗಡೆದು. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ, 9,801.98. ಸೊ ಬರ್ಕೊಳ್ಳಿ, 9,801.98 which is almost equal to 9,802. ಸರಿನಾ, ಎಸ್. ನೆಕ್ಸ್ಟ್ ಸೇಮ್ ಪ್ರೊಸೀಜರ್ ಅಲ್ಲಿ ಇದನ್ನ ಸಾಲ್ವ್ ಮಾಡೋಣ. ಫಸ್ಟ್ 0.02 ಹೋಲ್ ಪವರ್ 1 ಇಂಟು ಇ ಪವರ್ ಮೈನಸ್ 0.02 ಬರೆಸ್ಬೇಕು. ಸೊ ಶಿಫ್ಟ್ ಲ್ಯಾನ್ ನೋಡಿದ್ರೆ ಈ ಬಂತು, ಓಪನ್ ಬ್ರಾಕೆಟ್, ಈ ಮೈನಸ್ ಸಿಂಬಲ್ಲು, ಪವರ್ ಅಲ್ಲಿ ಏನಿರೋದು 0.02 ಕ್ಲೋಸ್ ದ ಬ್ರಾಕೆಟ್, ಡಿವಿಷನ್ ಸಿಂಬಲ್, 1 ಫ್ಯಾಕ್ಟೋರಿಯಲ್ ಇದೆ ಕೆಳಗಡೆ. ಸೊ 1 ಫ್ಯಾಕ್ಟೋರಿಯಲ್ ಬೇಕು ಅಂದ್ರೆ ಶಿಫ್ಟ್ ಎಕ್ಸ್ ಇನ್ವರ್ಸ್ ಅನ್ನ ಪ್ರೆಸ್ ಮಾಡಿ. ಈಸ್ ಈಕ್ವಲ್ ಟು ಹೊಡೆದ್ರೆ ವ್ಯಾಲ್ಯೂ ಬರುತ್ತೆ ಇಂಟು 10,000 ಹೊರಗಡೆದು. ಸೊ 10,000 ವ್ಯಾಲ್ಯೂ ಎಷ್ಟಾಯ್ತು ನಮಗೆ, 196.039 ಅಂತ ಇದೆ, ವಿಚ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 196 ಅಂತಾನೆ ಬರೀಬಹುದು. ನೆಕ್ಸ್ಟ್ ಲಾಸ್ಟ್ ಒನ್ 0.02 ಹೋಲ್ ಪವರ್ 2, 0.02 ಹೋಲ್ ಪವರ್ 2 ಇಂಟು ಇ ಪವರ್ ಮೈನಸ್ 0.02. ಸೊ ಈ ಬೇಕು ಅಂತಂದ್ರೆ ಶಿಫ್ಟ್ ಲ್ಯಾನ್ ಹೊಡೆದ್ರೆ ಈ ಬರುತ್ತೆ. ನೆಕ್ಸ್ಟ್ ಓಪನ್ ಬ್ರಾಕೆಟ್, ಈ ಮೈನಸ್ ಸಿಂಬಲ್ ಅನ್ನು ಹೊಡಿರಿ, 0.02 ಕ್ಲೋಸ್ಡ್ ಬ್ರಾಕೆಟ್, ಹೋಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. ಸೊ 2 ಶಿಫ್ಟ್ ಎಕ್ಸ್ ಇನ್ವರ್ಸ್ ಹೊಡೆದ್ರೆ 2 ಫ್ಯಾಕ್ಟೋರಿಯಲ್ ಆಯ್ತು, ಈಸ್ ಈಕ್ವಲ್ ಟು ಹೊಡಿರಿ ಇಂಟು 10,000. ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, 1.960 ಅಂತ ಎಲ್ಲ ಬರುತ್ತೆ. ಸೊ ವ್ಯಾಲ್ಯೂನ ನಾವೇನಂತ ಬರೀಬಹುದು, 1.960 ವಿಚ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 2. ಸೊ ಪ್ರಾಬ್ಲಮ್ ಅರ್ಥ ಆಯ್ತಲ್ವಾ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಕ್ಯಾಲ್ಕುಲೇಷನ್ ಅನ್ನ ಮಾಡೋದನ್ನ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಕಂಡೀಷನ್ಸ್ ಪ್ರಕಾರ ನೀವು ಈ ತರ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋದಾಗ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ಸ್ಕ್ರೀನ್ ಶಾಟ್ ತಗೊಂಡ್ರಿ, ನಾನು ಸೈಡ್ಗೆ ಹೋಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.